ಪರವಾಗಿಲ್ಲ, ಯಾರು ಇಟ್ಕೊಂಡಿರ್ತೀರ ये हम इधर रेट लगा तो दिक्कत हो जाएगा, इधर भी उधर आके स्टॉप हो जाएगा, अंदर जाएगा ना, उधर उधर उस तरफ जब लेके आएंगे ना लेके तभी ಇವತ್ತಿಗೆ 5 ವರ್ಷಗಳ ಹಿಂದೆ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೇತ್ಪುರ ಅನ್ನುವ ಜಾಗದಲ್ಲಿ CRPFನ 44 ಯೋಧರನ್ನ ಪಾಕಿಸ್ತಾನಿ ಟೆರರಿಸ್ಟ್ಗಳ ಕುಮ್ಮಕ್ಕಿನಲ್ಲಿ ಒಬ್ಬ ವ್ಯಕ್ತಿ ಸೂಯಿಸೈಡ್ ಬಾಂಬರ್ ಆಗಿ ಬಂದು ಅವರನ್ನ ಪುಡಿ ಪುಡಿ ಮಾಡಿದ. ಶರೀರಗಳು ಛಿದ್ರ ಛಿದ್ರವಾದವು. ದೇಶ ಸೇವೆಯಲ್ಲಿ ನಿರತರಾಗಿದ್ದ ಈ ಜನರ ಶರೀರದ ತುಂಡು ತುಂಡುಗಳನ್ನು ಅವರ ಮನೆಗಳಿಗೆ ಕಳಿಸಲಾಯಿತು ಹುತಾತ್ಮರಾಗಿ. ಈ ಜನರ ತ್ಯಾಗ ಬಲಿದಾನಗಳ ಸ್ಮರಣೆಯನ್ನ ಮಾಡುವುದು ದೇಶದ ಒಂದು ಕೃತಜ್ಞ ಸರ್ಕಾರದ ಮತ್ತು ಜನತೆಯ ಆದ್ಯ ಕರ್ತವ್ಯ. CRPF, BSF, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ITBP, ಅಸ್ಸಾಂ ರೈಫಲ್ ಇತ್ಯಾದಿ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ನ ಸದಸ್ಯರು ದೇಶದ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಯಲ್ಲಿ ದಿನನಿತ್ಯವೂ ನಿರತರಾಗಿದ್ದಾರೆ. ಜೆನೆವಾ ಕನ್ವೆನ್ಷನ್ನ ಆಧಾರವಾಗಿ ಆರ್ಮಿಯನ್ನ ನಾವು ಬಾರ್ಡರ್ನಲ್ಲಿ ಶಾಂತಿ ಸಮಯದಲ್ಲಿ ಇಡುವ ಹಾಗಿಲ್ಲ. ಶಾಂತಿ ಸಮಯದಲ್ಲಿ ದೇಶದ ಬಾರ್ಡರ್ನ ಕಾಯ್ತಾ ಇರೋರು BSF, ITBP, SSB ಈ ತರದ ಪ್ಯಾರಾಮಿಲಿಟರಿ ಫೋರ್ಸ್ನ ಸದಸ್ಯರು. ಹೊರದೇಶದಿಂದ ಆಗುವ ಆಕ್ರಮಣದ ಮೊದಲನೇ ಶಾಕನ್ನು ಅನುಭವಿಸುವವರು ಅವರು. ಯುದ್ಧವೇನಾದರೂ ಪ್ರಾರಂಭವಾದ ನಂತರ ಅವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡುವುದು ಈ ಪ್ಯಾರಾಮಿಲಿಟರಿ ಫೋರ್ಸ್ನ ಜನ. ಆಂತರಿಕ ಸುರಕ್ಷತೆಗೆ ಧಕ್ಕೆ ಬಂದಾಗ ಅದು ಆಂತರಿಕ ವಿದ್ರೋಹಿಗಳಿಂದ ಆಗ್ಬೋದು, ದೇಶದಿಂದ ಹೊರ ಹೋಗಬೇಕು ಅಂತ ನಾಗಾಲ್ಯಾಂಡ್, ಮಿಜೋರಾಂ ಇತ್ಯಾದಿಗಳಲ್ಲಿ ನಡೆದಂತ ಸಶಸ್ತ್ರ ವಿದ್ರೋಹಗಳಾಗಿರ್ಬಹುದು, ನಕ್ಸಲೈಟ್ಗಳಾಗಿರಬಹುದು, ಅಥವಾ ಪಂಜಾಬ್ ಕಾಶ್ಮೀರದಂತ ಟೆರರಿಸ್ಟ್ಗಳಾಗಿರ್ಬಹುದು, ದೇಶದಾದ್ಯಂತ ಕಮ್ಯುನಲ್ ರಾಯಟ್ಸ್ ಆಗಿರಬಹುದು, ಅಥವಾ ಪ್ರಕೃತಿ ವಿಕೋಪದಲ್ಲಿ ಎಲ್ಲೇ ಪ್ರವಾಹ ಅಥವಾ ಅಗ್ನಿ ಅನಾಹುತ ಅಥವಾ ಭೂಕಂಪದಂತಹ ಅನಾಹುತಗಳಾದಾಗ ರಾಜ್ಯ ಪೊಲೀಸ್ನ ನೆರವಿಗೆ ಈ ಅರಸೇನಾ ಪಡೆಗಳು ತಕ್ಷಣ ಧಾವಿಸ್ತವೆ. ಹೀಗಾಗಿ ಈ ಅರಸೇನಾ ಪಡೆಗಳು ದಿನನಿತ್ಯವೂ ಒಂದಲ್ಲ ಒಂದು ಸಮಸ್ಯಾಗ್ರಸ್ತ ಕ್ಷೇತ್ರಗಳಲ್ಲಿಯೇ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಈ ಅರಸೇನಾ ಪಡೆಗಳಲ್ಲಿ ನಾನು ಹೇಳಿದ 6 ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಆರ್ಮಿ, ನೇವಿ, ಏರ್ ಫೋರ್ಸ್ಗಳು ಸುಮಾರು 15 ಲಕ್ಷದ ಜನಗಳು ಅವರಲ್ಲಿ ಇದ್ದಾರೆ. ಆದರೆ ಈ ಪ್ಯಾರಾಮಿಲಿಟರಿ ಫೋರ್ಸ್ಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. ಬಹಳಷ್ಟು ಶ್ರೀಸಾಮಾನ್ಯನ ಅನುಭವದಲ್ಲಿ ಬರುವಂತದ್ದು ಏನಂದ್ರೆ, ಈ ಪ್ಯಾರಾಮಿಲಿಟರಿಯನ್ನು ಮಿಲಿಟರಿ ಎನ್ನುವ ಭ್ರಮೆಯಲ್ಲಿದ್ದಾರೆ. ಪ್ಯಾರಾಮಿಲಿಟರಿ ಫೋರ್ಸಸ್ ಹೋಮ್ ಮಿನಿಸ್ಟ್ರಿಯ ಕೈ ಕೆಳಗೆ ಬರುತ್ತೆ. ಅವರು ಅದರ್ ಆರ್ಮ್ಡ್ ಫೋರ್ಸಸ್ ಆಫ್ ದಿ ಯೂನಿಯನ್ ಅನ್ನುವ ಪಟ್ಟಿಯಲ್ಲಿ ಬರ್ತಾರೆ. ಕೇಂದ್ರ ಸರ್ಕಾರದ ಈ ಫೆಡರಲ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಪೊಲೀಸಿಂಗ್ ಅಥವಾ ಲಾ ಅಂಡ್ ಆರ್ಡರ್ ಸ್ಟೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಪೊಲೀಸನ್ನು ಇಟ್ಕೊಳ್ಳೋಕೆ ಆಗದೆ ಇರೋದ್ರಿಂದ ಅವರನ್ನ ಅದರ್ ಆರ್ಮ್ಡ್ ಫೋರ್ಸಸ್ ಆಫ್ ದಿ ಯೂನಿಯನ್ ಅಂತ ಮಾಡಿ ಇಟ್ಕೊಂಡಿದ್ದಾರೆ. ದಿನನಿತ್ಯವೂ ಈ ಕಠಿಣ ಸೇವೆ ಮಾಡ್ತಾ ಇರುವಂತಹ ಜನ ಸುಮಾರು 30,000 ಜನ ಸ್ವಾತಂತ್ರ್ಯ ನಂತರ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಇವರನ್ನ ನೆನಪಿಸ್ಕೊಳ್ಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಈಗ ಯಲಹಂಕದಲ್ಲಿ ಸುಮಾರು 47 ಏನು ಜನ 47 ಅಲ್ಲ, ಕಳೆದ 3 ವರ್ಷಗಳಲ್ಲಿ
ದೇಶ ಸೇವೆಯಲ್ಲಿ ನಿರತರಾಗಿದ್ದು ಪ್ರಾಣಾರ್ಪಣೆ ಮಾಡಿದ್ದಾರೆ ಆನ್ ಲೈನ್ ಆಫ್ ಡ್ಯೂಟಿ. ಮತ್ತೆ ಇದಲ್ಲದೆ ಸುಮಾರು 47,000 ಜನ ಕಳೆದ 5 ವರ್ಷಗಳಲ್ಲಿ ಸ್ವಯಂ ನಿವೃತ್ತಿ ಘೋಷಿಸಿದ್ದಾರೆ. ಇವರಲ್ಲದೆ ಹಲವಾರು ಜನ ಮೆಡಿಕಲ್ ಬೋರ್ಡ್ನಲ್ಲಿ ಇನ್ವ್ಯಾಲಿಡೇಟ್ ಆಗಿ ಹೋಗಿರೋರು, ಸೈಕೋಸೊಮ್ಯಾಟಿಕ್ ಡಿಸೀಸ್ಗಳನ್ನ ಹೆದರಿಸಿ ಈ ಕೆಲಸದ ಒತ್ತಡದಿಂದ ರಿಟೈರ್ ಆಗಿರುವಂತಹ ಜನರೆಲ್ಲ ಇದ್ದಾರೆ. ಆದರೆ ಈ ಜನಗಳಿಗೆ, ಈ ಪ್ಯಾರಾಮಿಲಿಟರಿ ಫೋರ್ಸ್ನ ಅಧಿಕಾರಿಗಳು ಮತ್ತು ಯೋಧರಿಗೆ ಸೂಕ್ತವಾಗಿ ಸಿಕ್ಕಬೇಕಾದ ಸ್ಥಾನಮಾನವಾಗಲಿ ಸೌಲಭ್ಯಗಳಾಗಲಿ ಸಿಕ್ಕದೇ ಇರೋದು ದೊಡ್ಡ ದೌರ್ಭಾಗ್ಯ. ಸಿಗ್ಬೇಕಾ ಸರ್? ಈಗ ಸಿಗಲೇಬೇಕು. ಈ ಪ್ಯಾರಾಮಿಲಿಟರಿ ಫೋರ್ಸಸ್ಗಳನ್ನ ಸಿವಿಲಿಯನ್ ಫೋರ್ಸ್ ಅನ್ನೋ ರೀತಿಯಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೈ ಕೆಳಗಿಟ್ಟು ಅವರನ್ನ FRS ಫಂಡಮೆಂಟಲ್ ರೂಲ್ ಸಪ್ಲಿಮೆಂಟರಿ ರೂಲ್ಗಳ ಅಧೀನದಲ್ಲಿ ಬೇರೆ ಕೇಂದ್ರ ಸರ್ಕಾರದ ಇಲಾಖೆಗಳು, ಪೋಸ್ಟಲ್ ಇಲಾಖೆ ಆಗಿರ್ಬೋದು, ಟೆಲಿಗ್ರಾಫ್ ಇಲಾಖೆ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಆ ರೀತಿ 5 ಗಂಟೆ 9 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಮಾಡುವರ ರೀತಿಯಲ್ಲಿ ಇವ್ರನ್ನ ಟ್ರೀಟ್ ಮಾಡ್ಲಿಕ್ಕಾಗಲ್ಲ. ಇವರು ದಿನನಿತ್ಯವೂ 24 ಗಂಟೆ ಡ್ಯೂಟಿ ಮಾಡ್ತಾ ವರ್ಷದಲ್ಲಿ ಸುಮಾರು 10 ತಿಂಗಳು ತಮ್ಮ ಕುಟುಂಬ ವರ್ಗದಿಂದ ದೂರ ಇದ್ದು ಎಲ್ಲಾ ತರದ ನಾಗರಿಕ ಸೌಲಭ್ಯಗಳಿಂದ ವಂಚಿತರಾಗಿ ಕೆಲಸ ಮಾಡ್ತಿದ್ದಾರೆ. ಇವ್ರಿಗೆ ಸೂಕ್ತವಾಗಿ ಅವ್ರಿಗೆ ಸಿಕ್ಬೇಕಾಗಿರುವ ಪೆನ್ಷನ್ ಸಿಗ್ತಾ ಇಲ್ಲ. ಅತಿ ಮುಖ್ಯವಾಗಿ ಆರ್ಮಿಗೆ ಸಿಕ್ಕುವ ರೀತಿಯಲ್ಲಿ ಈ ರೀತಿ ತಮ್ಮ ಯೌವನವನ್ನ ಪೂರ್ತಿ ದೇಶ ಸೇವೆಗಾಗಿ ಮುಡುಪಾಗಿಟ್ಟ ಈ ಜನ ಯಾವುದೇ ಪೆನ್ಷನ್ ಇಲ್ಲದೆ ಮನೆಗೆ ಬಂದು ಬೀದಿಯಲ್ಲಿ ನಿಂತಿದ್ದಾರೆ. ಈಗ ಯಾಕೆ ನೀವು ಕೇಂದ್ರವನ್ನ ಕೇಳಬಾರ್ದು ಸರ್? ಗಟ್ಟಿಯಾಗಿ ಕೇಳ್ತಿದ್ದೇವೆ, ಗಟ್ಟಿಯಾಗಿಯೂ ಕೇಳ್ತಿದ್ದೇವೆ. ಕೇಳಿಸ್ಕೊಳ್ಳೋ ಜನ ಬೇಕಷ್ಟೇ. ಓಕೆ ಅವ್ರ ಕಿವಿ ಇರಬೇಕು. ಸರ್, ಇವತ್ತು ಕಿವಿ ಚಪ್ಪಾಳೆ ಹೊಡೆದು ಕುವೆಂಪು ಅವರ ವೀರಗೀತೆಯನ್ನ ನೀವು ಕೇಳಿರ್ಬಹುದು. ಕೂಗುತ್ತಿವೆ ಕಲ್ಲು ಕೇಳಿರಿ ಸೊಲ್ಲು, ಕಿವಿವೆತ್ತ ಕಿವುಡರಿರ ಅಂತ. ಈ ವೀರ ಯೋಧರ ಸೊಲ್ಲನ್ನ ಕೇಳಿಸೋ ಅಂತ ಕಿವಿ ಇದ್ಕೊಂಡು ಈ ಕಿವುಡರು ಕೇಳಿಸ್ಕೊಳ್ತಾ ಇಲ್ಲ. ಈ ದೇಶಕ್ಕಾಗಿ ಸೇವೆ ಮಾಡಲು ಪ್ರೋತ್ಸಾಹ ಕೊಡಬೇಕಾದ್ರೆ ನಮ್ಮ ಯೋಧರಿಗೆ ಸೂಕ್ತವಾದ ಸ್ಥಾನಮಾನಗಳು ಬೇಕು, ಅವ್ರಿಗೆ ಪೆನ್ಷನ್ ಬೇಕು. ಅವರು ನಿವೃತ್ತರಾಗಿ ಬಂದ ನಂತರ ಸುಮಾರು 20 ವರ್ಷಗಳಲ್ಲಿ ಮೆಡಿಕಲ್ ಬೋರ್ಡ್ ಔಟ್ ಇಂದ ಅಥವಾ ಸ್ವಯಂ ನಿವೃತ್ತಿಯಿಂದ ಬಂದವರಿಗೆ ಆರ್ಮಿ ಅವ್ರಿಗೆ ಸಿಕ್ಕೋ ರೀತಿಯಲ್ಲಿ ನೌಕರಿ ಬೇಕು. ಮತ್ತೆ ಅವ್ರಿಗೆ ಬೇರೆಲ್ಲ ಸೌಲಭ್ಯಗಳನ್ನ ಆರ್ಮಿಗೆ ಕೊಟ್ಟ ರೀತಿಯಲ್ಲಿ ಜಮೀನು, ಸೈಟ್ ಕೊಡೋ ಇತ್ಯಾದಿ ಎಲ್ಲ ಮಕ್ಕಳಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ರಿಸರ್ವೇಶನ್ ಇತ್ಯಾದಿಗಳನ್ನೆಲ್ಲ ಕೊಡೋದು ತೀರಾ ಅವಶ್ಯಕ. ಯಾವುದೇ ರಾಷ್ಟ್ರ ಪ್ರಗತಿ ಆಗಬೇಕಾದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಬೇಕೇ ಬೇಕು. ಪೀಸ್ ಈಸ್ ಎ ಪ್ರೀ ಕಂಡೀಷನ್ ಫಾರ್ ಪ್ರೋಗ್ರೆಸ್, ಬಟ್ ದ ಪೀಸ್ ಕೀಪರ್ಸ್ should be given justice. Unless you have justice, you cannot have peace. ನೀವು ಯಾವುದೇ ಯೋಧನನ್ನ ತನ್ನ ಅಮೂಲ್ಯವಾದ ಪ್ರಾಣ ತ್ಯಾಗಕ್ಕೆ ಸಿದ್ಧನನ್ನಾಗಿ ಮಾಡಬೇಕಾದ್ರೆ ಇಡೀ ದೇಶ ಅವನ ಹಿಂದಿದೆ ಅನ್ನುವಂತಹ ಭಾವನೆಯನ್ನ ರಾಷ್ಟ್ರ ಸೃಷ್ಟಿಸದೇ ಇದ್ರೆ ಅವನು ಬರೀ ನೌಕರಿಗಾಗಿ ಕೆಲಸ ಮಾಡ್ತಾ ಇಲ್ಲ, ಅವನಿಗೆ ಇನ್ನೂ ಏನೋ ಹೆಚ್ಚಿದೆ. ಆ ರೀತಿ ಮಾಡ್ಬೇಕಂತ ಅಂದ್ರೆ ಸದೃಢವಾದ ವಿದ್ಯಾವಂತ ಯುವಕರು ಬೇರೆ ನೌಕರಿಗೂ ಹೋಗ್ಬೋದಾಗಿತ್ತು. ಆದ್ರೆ ಅವರು ದೇಶ ಸೇವೆಯನ್ನೇ ಆಯ್ಕೆ ಮಾಡಿಕೊಂಡಿರುವವರನ್ನ ಸೂಕ್ತವಾಗಿ ಡೀಲ್ ಮಾಡೋದು ತೀರಾ ಅವಶ್ಯಕ ಅಂತ ನಾನು ಪರಿಭಾವಿಸ್ತೇನೆ. ಇವತ್ತು ಫೋರ್ಸ್ಗಳ ಸದಸ್ಯರು, ನಿವೃತ್ತ ಸದಸ್ಯರೆಲ್ಲರೂ ಇಲ್ಲಿ ಸೇರಿದ್ದೇವೆ. ಸೇರಿ ನಮ್ಮ ಬೇಡಿಕೆಗಳೇನಿದೆ, ರಾಜ್ಯ ಸರ್ಕಾರ ಏನ್ ಮಾಡಬೇಕು, ಸೈನಿಕ ಬೋರ್ಡ್ನ ರೀತಿಯಲ್ಲಿ ಅರೆ ಸೈನಿಕ ಬೋರ್ಡ್ನ ಸೃಷ್ಟಿ ಮಾಡಬೇಕು, ಸೈನ್ಯಕ್ಕೆ ಕೊಟ್ಟಂತಹ ಸವಲತ್ತುಗಳನ್ನ ಅರೆಸೇನಾ ಪಡೆಗಳಿಗೂ ಕೊಡಬೇಕು ಅನ್ನುವ ಡಿಮಾಂಡ್ ಅನ್ನ ಇಟ್ಕೊಂಡು ನಾವಿವತ್ತು ಇಲ್ಲಿ ಈ ನಮ್ಮ ಹುತಾತ್ಮರನ್ನ ಸ್ಮರಿಸುತ್ತಾ ಈ ದೇಶಕ್ಕೆ ಮತ್ತೆ ಸರ್ಕಾರಕ್ಕೆ ಅಪೀಲ್ ಮಾಡ್ಕೊಳ್ತಾ ಇದ್ದೇವೆ. ನಿಮ್ಮ ಯೋಧರನ್ನ ಜವಾಬ್ದಾರಿಯುತವಾಗಿ ನಡೆಸ್ಕೊಳ್ಳಿ, ಗೌರವಯುತವಾಗಿ ನಡೆಸ್ಕೊಳ್ಳಿ. ಮತ್ತೆ ನಿಮ್ಮ ದೇಶ ಈ ರೀತಿ ಉಳಿಬೇಕು ಅಂತ ಅಂದ್ರೆ ಈ ರೀತಿಯ ಯೋಧರ ಪ್ರಾಣ ತ್ಯಾಗ, ಅವರ ಬಲಿದಾನಗಳು ತೀರಾ ಅವಶ್ಯಕ ಅನ್ನೋದನ್ನ ಮನಗಾಣಿ ಅನ್ನೋದನ್ನ ಹೇಳಲಿಕ್ಕೆ ಬಂದಿದ್ದೇವೆ. ನಾನು ಅರ್ಕೇಶ್ ಅಂತ, ನಾನು ಕರ್ನಾಟಕದವನು. ನಾನು IGP ಆಗಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ನಿಂದ ನಿವೃತ್ತನಾಗಿದ್ದೇನೆ. ನಾನು STF ನಲ್ಲಿ DIG ಆಗಿ ವೀರಪ್ಪನ್ ಆಪರೇಷನ್ ಅಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. 24 है, जिसमें आज ही के दिन 2019 में जम्मू कश्मीर के पुलवामा में हमारे 40 जवानों ने शहादत दी थी। आज हम उन्हीं जवानों को नम आंखों से श्रद्धांजलि देने के लिए यहाँ इकट्ठे हुए हैं। और ये एक ऐसा मौका है जब पूरे देश में जितने भी अर्धसैनिक बल, पैरामिलिट्री फोर्स के जवान और अधिकारी हैं, सब उनके त्याग के सामने नतमस्तक है।
इसी मौके को मैं यूज करते, आज बसंत पंचमी भी है। आज के दिन लोग, खासकर युवा लोग, वैलेंटाइन डे के रूप में मनाते हैं। तो हमारी ये अपील है युवाओं से कि जो लोग देश के लिए अपना सर्वोच्च बलिदान कर रहे हैं, इसको एक पुलवामा शहीद दिवस के रूप में पूरे देश को मनाना चाहिए। और वैलेंटाइन डे तो एक अलग चीज़ है, लेकिन जो शहादत देते हैं उसका देश में कोई अलग ही मूल्य होना चाहिए। हमारे जवान जो अर्धसैनिक बल या CAPF बोलते हैं, बहुत मुश्किल हालातों में ड्यूटी कर रहे हैं पूरे देश में। जैसे भी RK साहब ने बताया है, हमारे जवान, इतना त्याग है उनका, जो जान दे दिए वो तो है ही, जो नौकरी कर रहे हैं उनका भी बलिदान बहुत बड़ा बलिदान है। परिवार से दूर रहते हैं, त्योहार अपने साथ नहीं मना पाते, कोई सामाजिक कार्यक्रम में इकट्ठे नहीं हो पाते, छुट्टी टाइम पे नहीं मिल पाती, चुनाव अक्सर आ जाते हैं तो चुनाव में छुट्टी रोक दी जाती है। आप लोग देख रहे होंगे कितने लोग आत्महत्या कर रहे हैं, कितने लोगों का सेहत खराब हो रहा है। तो ये सब इसलिए है कि जो देश के अर्धसैनिक बल है, जो देश में विकास अगर चाहिए तो विकास के लिए शांति व्यवस्था चाहिए, और शांति व्यवस्था के लिए अर्धसैनिक बल का बहुत बड़ा योगदान है पूरे देश में। जो भी और अगर वो नहीं हो तो देश में पूरी शांति व्यवस्था, कानून व्यवस्था गड़बड़ा जाए। अब इस मौके पे मैं ये दोहराना चाहूँगा कि मैंने 40 साल अपने जवानों की हालत देखी है, किस हालत में उनके परिवार रहते हैं, उनकी शिक्षा, स्वास्थ्य सेवा, बहुत काम करने को है। तो खासकर एक तो ये 2004 से जो लोग 1 जनवरी 2004 के भर्ती हैं उनकी पेंशन रोक दी गई है। 11 जनवरी 2023 को हाई कोर्ट दिल्ली ने फैसला दिया है कि ये अर्धसैनिक बल आर्म फोर्स ऑफ यूनियन है। हम उम्मीद ये कर रहे थे कि सरकार, केंद्र सरकार 8 हफ्ते का समय मांगा, उसमें इसको बहाल करेगी, फिर 12 हफ्ते का समय मांगा और फिर उसके खिलाफ सुप्रीम कोर्ट में SLP दायर किया। तो ये बहुत दुर्भाग्यपूर्ण बात है कि जब कोर्ट ने एक फैसला दिया, संविधान में लिखा है कि अर्धसैनिक बल आर्म फोर्स ऑफ यूनियन है, फिर भी ये सरकार उस प्रकार का कार्रवाई कर रही है कि जवानों को जो उनका जायज़ हक है, लीगल हक है, उससे वंचित किया जा रहा है। इसके अलावा हम चाहते हैं कि जो भी एक सिस्टम हो, एक इंस्टीट्यूशनलाइज्ड मैकेनिज्म हो, संस्थागत चीज़ें बने, जिससे एक जिले में या राज्य स्तर पर अर्धसैनिक कल्याण बोर्ड का गठन हो, जैसे सोल्जर बोर्ड होती है। तो जो उनके ग्रीवांसेज हैं, जो भी उनके दुख तकलीफ है, किसी को पेंशन नहीं मिलती है, अब इतनी तकलीफ है, महंगाई इतनी है, अगर किसी जवान की डेथ होगी तो उसके परिवार का क्या हाल होगा, आप अंदाज़ा लगा सकते हो। कोई राज्य 20 लाख देता है, कोई 15 लाख, कोई 30 लाख, कोई 50 लाख। अभी बड़ी मुश्किल से हम लोगों ने जब इसका प्रोजेक्शन किया तो कुछ राज्यों ने 1 करोड़ देना शुरू हुआ है। जब खिलाड़ी किसी भी ओलंपिक में या एशियन गेम्स में, कॉमनवेल्थ गेम्स में कोई मेडल लेके आते हैं तो देश और राज्य सरकारें और केंद्र सरकार उसके ऊपर नोटों की वर्षा कर देती है। 5 करोड़, 10 करोड़, 20 करोड़ ऐसे देते हैं। और जवान जो सर्वोच्च बलिदान दे रहा है पूरे देश के लिए, जिसने अपना पूरा तन मन धन न्योछावर किया है, उसके परिवार का भी बलिदान है। परिवार से दूर रहता है, बच्चों को कैसे पढ़ा रहे हैं, स्वास्थ्य सेवा नहीं है, डिस्पेंसरी नहीं है हर जिले में। तो इस तरह की बहुत सारी बातें हैं। संक्षेप में मैं 2 चीज़ों पे जोर डालना चाहूँगा आज के दिन। पहला तो हर राज्य में, हर जिले में अर्धसैनिक कल्याण बोर्ड का गठन हो, जिससे उसके तहत जितने भी कल्याणकारी मुद्दे हैं उनको अच्छी प्रकार से निपटा जा सके। और दूसरा, जिस प्रकार से सेना दिवस होता है उसमें कोई सरकार को बजट की जरूरत नहीं है, तो अर्धसैनिक झंडा दिवस, हम होम सेक्रेटरी जी से मिले थे, हर स्तर पे हमने ये बात कही है कि 21 अक्टूबर जिस दिन हमारे 10 जवान वहाँ लद्दाख के हॉट स्प्रिंग में शहीद हुए थे, पूरे देश भर में सारी पुलिस फोर्स में उसको पुलिस स्मृति दिवस या पुलिस कमेमोरेशन डे के रूप में मनाया जाता है। तो 21 अक्टूबर को अर्धसैनिक झंडा दिवस घोषित किया जाए, और अगर 21 अक्टूबर को नहीं कर सकते तो 31 अक्टूबर जो सरदार पटेल जी का जन्मदिन है, उस दिन उसको अर्धसैनिक झंडा दिवस। तो उसमें जनता जो डोनेशन देगी वो हमारी विधवाओं, जवानों, उनके कल्याण के लिए यूज होगा। तो जय हिंद, जय भारत, जय पैरंगट।